ದಾವಣಗೆರೆ ಜಿಲ್ಲಾ ಬಿಜೆಪಿ ಒಡೆದ ಮನೆಯಾಗಿದ್ದು ಮನೆಯೊಂದು ಮೂರು ಬಾಗಿಲಾಗಿತ್ತು. ಬಿಜೆಪಿಯಲ್ಲಿ ರೆಬಲ್ಸ್ ಟೀಮ್, ಲಗಾನ್ ಟೀಮ್ ಎಂದು ಎರಡು ಬಣಗಳಾಗಿದ್ದು ಅಸಮಾಧಾನದ ಹೊಗೆಯಾಡುತ್ತಿತ್ತು. ಇದೀಗ ವರಿಷ್ಠರು ಅಸಮಾಧಾನದ ಬೆಂಕಿಯನ್ನ ಆರಿಸಿದ್ದು ನಮ್ಮದು ಆ ಬಣ ಈ ಬಣ ಎನ್ನುತ್ತಿದ್ದ ಮುಖಂಡರು ಇದೀಗ ನಮ್ಮದು ಒಂದೇ ಬಣ, ಅದು ಬಿಜೆಪಿ ಬಣ ಎಂದು ಘೋಷಿಸುವ ಮೂಲಕ ಒಗ್ಗಟ್ಟಿನ ಜಪ ಪಠಿಸುತ್ತಿದ್ದಾರೆ. ಈ ಕುರಿತು ವರದಿ ಇಲ್ಲಿದೆ. ಕಿತ್ತಾಟ ಮರೆತು ಒಂದಾದ ಬಿಜೆಪಿ ಮುಖಂಡರು. ಒಗ್ಗಟ್ಟಿನ ಮಂತ್ರ ಪಠಿಸಿದ ನಾಯಕರು. ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕ್ತಾ ಹೈಕಮಾಂಡ್. ದಾವಣಗೆರೆ ಜಿಲ್ಲಾ ಬಿಜೆಪಿ ಮನೆಯೊಂದು ಮೂರು ಬಾಗಿಲಾಗಿತ್ತು. ಬಿಜೆಪಿಯಲ್ಲಿ ರೆಬಲ್ಸ್ ಟೀಮ್ ಹಾಗೂ ಲಗಾನ್ ಟೀಮ್ ಎಂದು ಎರಡು ಬಣಗಳಾಗಿದ್ದು ಬಣಗಳ ಕಿತ್ತಾಟ ಜೋರಾಗಿಯೇ ಇತ್ತು. ಸಿದ್ದೇಶ್ವರ್ ಟೀಮ್ ಹಾಗೂ ರೇಣುಕಾಚಾರ್ಯ ಟೀಮ್ ಎಂದು ಎರಡು ಬಣಗಳಾಗಿದ್ದು ವರಿಷ್ಠರು ಎರಡು ಟೀಮ್ಗಳನ್ನು ಒಂದು ಮಾಡಲು ಸಾಕಷ್ಟು ಪ್ರಯತ್ನ ಪಟ್ಟರೂ ಅದು ಸಾಧ್ಯವಾಗಿರಲಿಲ್ಲ. ಆದರೆ ಇದೀಗ ಕೋರ್ ಕಮಿಟಿಯಲ್ಲಿ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಿದ್ದು ಇಷ್ಟು ದಿನ ಟೀಮ್ ಎನ್ನುತ್ತಿದ್ದ ನಾಯಕರು ವೈಮನಸ್ಸು ಬಿಟ್ಟು ಒಗ್ಗಟ್ಟಿನ ಜಪ ಪಠಿಸಲು ಪ್ರಾರಂಭಿಸಿದ್ದಾರೆ. ಅಷ್ಟೇ ಅಲ್ಲದೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಗೆ ಆಕಾಂಕ್ಷಿಗಳ ಪಟ್ಟಿಯನ್ನು ಕಳುಹಿಸಿದ್ದು ಐವರಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರೂ ಚುನಾವಣೆಯನ್ನು ಒಗ್ಗಟ್ಟಾಗಿ ಎದುರಿಸಲಿದ್ದೇವೆ ಎನ್ನುತ್ತಾರೆ ಮುಖಂಡರು. ನೋಡ್ರಿ, ಪ್ರತಿ 5 ವರ್ಷಕ್ಕೆ ಸಾಕಷ್ಟು ಚುನಾವಣೆಗಳು ಬರುತ್ತೆ. ಗ್ರಾಮ ಪಂಚಾಯಿತಿಯಿಂದ ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಮಹಾನಗರ ಪಾಲಿಕೆ, ಪಟ್ಟಣ ಪಂಚಾಯಿತಿ, MLC ಚುನಾವಣೆ, MP ಚುನಾವಣೆ, ಶಾಸಕರ ಚುನಾವಣೆ ಇಷ್ಟು ಬರುತ್ತೆ. ಹಂಗಂತೇಳಿ ಚುನಾವಣೆ ಬಂದಿದೆ ಅಂತ ಏನಲ್ಲ, ಏನು ಪಾರ್ಟಿ ಎರಡು ಬಣ ಆಗಿದೆ ಅನ್ನೋದನ್ನು ಕರ್ನಾಟಕದ ಜನತೆ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಅದನ್ನು ಕ್ಲಿಯರ್ ಮಾಡೋಕ್ಕೆ ನಾವು ಇವತ್ತು ಒಟ್ಟಾಗಿ ಬಂದಿದ್ದೀವಿ. ಹಾಗಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿದ್ದೇವೆ, ಮುಂದೂ ಕೂಡ ಒಟ್ಟಾಗಿರ್ತೀವಿ. ಯಾವುದೇ ಚುನಾವಣೆಗಳು ಬಂದರೂ ಕೂಡ ಎಲ್ಲ ಒಟ್ಟಾಗೆ ನಾವು ಫೇಸ್ ಮಾಡ್ತೀವಿ. ಏನು ದಾವಣಗೆರೆಯಲ್ಲಿ ಸಾಕಷ್ಟು ವರ್ಷಗಳಿಂದ ಒಂದೇ ಕುಟುಂಬದವರು ಆಡಳಿತ ಮಾಡ್ತಾ ಬರ್ತಾಯಿದ್ದಾರೆ, ಅದನ್ನು ಅಂತ್ಯ ಮಾಡಬೇಕು. ಹಾಗಾಗಿ ನಮ್ಮ ಪಾರ್ಟಿನಲ್ಲಿ ನಿಷ್ಠಾವಂತರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಾರ್ಯಕರ್ತರುಗಳು ನಾವೆಲ್ಲ 8-10 ಜನ ಆಸ್ಪಿರೆಂಟ್ಸ್ ಇದ್ದೀವಿ. ಅದರಲ್ಲಿ ಯಾರಿಗಾದರೂ ಒಬ್ಬರಿಗೆ ಟಿಕೆಟ್ ಕೊಟ್ಟರೆ ನಾವು ಗಟ್ಟಿಯಾಗಿ ಅವರನ್ನು ಅಂತ ಕೆಲಸ ಮಾಡ್ತೀವಿ ಅಂತೇಳಿ ಇದೊಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ. ಕಾನೂನು ಶಿಶಂಕರಪ್ಪನವರು ಹಿರಿಯರಿದ್ದರು, ಎಲ್ಲ ಸಮಾಜಗಳ ಮೇಲೆ ಇಡ್ತಾ ಇತ್ತು. ಆಮೇಲೆ ಪ್ರತಿ ಬಾರಿ ಚುನಾವಣೆಗೆ ಏನು ಹೇಳ್ತಿದ್ರು ಅವರು, 2008ರಿಂದ ಬೈಪರ್ಕೇಷನ್ ಆದಮೇಲೆ ಇದು ನನ್ನ ಕೊನೆ ಚುನಾವಣೆ, ಇದು ಕೊನೆ ಚುನಾವಣೆ ಹಂಗಂದೆ 4 ಚುನಾವಣೆ ಮಾಡಿಬಿಟ್ರು. ಹಂಗಾಗಿ ಇವತ್ತು ನಾವು ಯಾರೂ ಬಯಸಿದ್ದಲ್ಲ ಇದು ಚುನಾವಣೆ. ಅವರು ಅಕಾಲಿಕ ನಿಧನರಾಗಿದ್ದರಿಂದ ಈ ಚುನಾವಣೆ ಬಂದೈತಿ. ಏನು ಅಲ್ಪಸಂಖ್ಯಾತ ಬಂಧುಗಳಿಗೆ ಏನು ಒಂದು ಮಂಕುಬೂದಿಯನ್ನು ಎರಸ್ತಾ ಇದ್ರಲ್ಲ ಪ್ರತಿ ಬಾರಿ, ಆ ಮಂಕುಬೂದಿ ಇವತ್ತು ತೆರವಾಗಿದೆ. ಯಾಕೆಂದರೆ ಹೇಳ್ತಿದ್ರು ಅವರು, BJP ಬಂದರೆ ಇಲ್ಲಿ ನಿಮ್ಮ ವ್ಯವಹಾರಗಳಿಗೆ ತೊಂದರೆ ಆಗ್ತೈತಿ, ನಿಮಗೆ ಊರು ಬಿಟ್ಟು ಓಡಿಸ್ತಾರೆ, ನಿಮಗೆ ಗಲಿಬೆ ಎಬ್ಬಿಸ್ತಾರೆ, ಅದು ಇದು ಆಳಮೂಳ ಮಣ್ಣ ಮುಚ್ಚಿ ಹೇಳಿ ಓಟ್ ಹಾಕ್ಸ್ಕೊಂತಿದ್ರು. ಈಗ ನಾವು ಯಾರೂ ಸಹಿತ ಅಲ್ಪಸಂಖ್ಯಾತರ ವಿರುದ್ಧ ಅಜಯ್ ಕುಮಾರ್ ಸೋತರೂ ಬೈದಿಲ್ಲ, ಯಶವಂತರಾವ್ ಸೋತರೂ ಬೈದಿಲ್ಲ, ಸಿದ್ದೇಶಣ್ಣವ್ರು ಸೋತರೂ ಬೈದಿಲ್ಲ ಅಲ್ಪಸಂಖ್ಯಾತರಿಗೆ. ಆದರೆ ನಿಜವಾಗೂ ಸಹಿತ ಇವತ್ತು ಯಾರು ಬೈತಾ ಇದ್ದಾರೆ ಅಲ್ಪಸಂಖ್ಯಾತರಿಗೆ? ಅವನೇ ಮನೆ ಹಾಳು ಮಾಡಿರೋದು ಅಂತಂದೇಳಿ ಮೊನ್ನೆ ಜಬ್ಬರಿಗೆ ಹೇಳಿರ್ತಾನೆ ಜಿಲ್ಲಾ ಮಂತ್ರಿ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಭದ್ರಕೋಟೆ. ಬಿಜೆಪಿ ಬಣ ಬಡಿದಾಟದಿಂದ ಈ ಬಾರಿಯೂ ಕಾಂಗ್ರೆಸ್ಗೆ ವರದಾನವಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿತ್ತು. ಆದರೆ ಇದೀಗ ಹೈಕಮಾಂಡ್ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಿ ಎಲ್ಲರನ್ನೂ ಒಂದು ಮಾಡುವ ಕೆಲಸ ಮಾಡಿದೆ. ಅಷ್ಟೇ ಅಲ್ಲದೆ ಒಂದೇ ವೇದಿಕೆಗೆ ತರುವ ಕೆಲಸ ಮಾಡಿದೆ. ಮುಂದಿನ ದಿನಗಳಲ್ಲಿ ರೇಣುಕಾಚಾರ್ಯ, GM ಸಿದ್ದೇಶ್ವರ್ ಅವರನ್ನು ಒಂದೇ ವೇದಿಕೆಯಲ್ಲಿ ತರುವುದರ ಜೊತೆಗೆ ಈ ಬಾರಿ ದಕ್ಷಿಣ ಕೋಟೆಯಲ್ಲಿ ಕಮಲ ಅರಳಿಸುತ್ತೇವೆ ಎನ್ನುತ್ತಾರೆ ಬಿಜೆಪಿ ಮುಖಂಡರು. ಈಗಾಗಲೇ ಪ್ರತಿಯೊಂದು ವಿಚಾರವನ್ನು ನಮ್ಮ ನಾಯಕರೆಲ್ಲರೂ ಹೇಳಿದ್ದಾರೆ. ಪಕ್ಷದ ಅಭ್ಯರ್ಥಿ ಯಾರೇ ಆದರೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಅಂತೇಳಿ ಇವತ್ತು ಒಂದು ಸಂದೇಶವನ್ನು ರವಾನೆ ಮಾಡಿದ್ದೀವಿ. ಕಾಂಗ್ರೆಸ್ನವರು ಏನೋ ಅಂದ್ಕೊಳ್ತಾ ಇದ್ದರು, ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಗ್ಗಟ್ಟಿಲ್ಲ ಅನ್ನುವಂಥದ್ದು ಏನು ಹೇಳ್ತಾ ಇದ್ದರು, ಅದನ್ನು ಇವತ್ತು ತೋರಿಸಿದ್ದೀವಿ. ನಾವೆಲ್ಲರೂ ಒಂದಾಗಿದ್ದೇವೆ, ಒಟ್ಟಾಗಿದ್ದೇವೆ. ಬರುವಂಥ ದಿನಗಳಲ್ಲಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ನಾವು ಯಾರೇ ಆಗಿದ್ದರೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಿ
ರಾಜ್ಯ ವಿಧಾನಸಭೆಗೆ ಕೊಂಡೊಯ್ಯುವಂಥ ಕೆಲಸವನ್ನು ಮಾಡ್ತೀವಿ. ಸರ್, ಎಲ್ಲರೂ ಒಗ್ಗಟ್ಟಲ್ಲಿದ್ದಾರೆ, ಒಗ್ಗಟ್ಟಿನಿಂದ ಇದೀವಿ. ಪಕ್ಷ ದೊಡ್ಡದು, ಪಕ್ಷಕ್ಕಾಗಿ ಎಲ್ಲರೂ ಕೆಲಸ ಮಾಡ್ತಾರೆ. ಬರುವಂಥ ದಿನಗಳಲ್ಲಿ ಎಲ್ಲರನ್ನೂ ಒಟ್ಟಾಗಿ ಒಯ್ಯುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿಲಿ ಆಗುತ್ತೆ. ಎಷ್ಟು ಬಹುಮತದಿಂದ ಆಯ್ಕೆ ಅದರ ಚುನಾವಣೆ ಬರಲಿ, ಘೋಷಣೆ ಮಾಡಿಲ್ಲ ಚುನಾವಣೆ, ಈಗ ಏನು ಹೇಳೋಣ, ಘೋಷಣೆ ಮಾಡಾಗಿ ಮೇಲೆ ಹೇಳ್ತೀವಿ. ಸರ್, ಈಗ ದಾವಣಗೆರೆ ದಕ್ಷಿಣಕ್ಕೆ ಇಲ್ಲಿವರೆಗೂ ಗ್ರಹಣ ಹಿಡಿದಿತ್ತು. ಆ ಗ್ರಹಣದಿಂದ ಮುಕ್ತಿ ಕೊಡ್ಬೇಕನ್ನೋ ಕಾರಣಕ್ಕೆ ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರಿಂದ ಹಿಡಿದು ಎಲ್ಲ ನಮ್ಮ ಲೀಡರ್ಗಳು ಒಗ್ಗಟ್ಟಾಗಿ ನಾವು ಇವತ್ತು ನಿಂತ್ಕೊಂಡಿದ್ದೀವಿ. 100ಕ್ಕೆ 100 ನಿಶ್ಚಿತ ಅಲ್ಲಿ ನಾವು ಕಾಂಗ್ರೆಸ್ನ ಸೋಲಿಸ್ತೀವಿ. ಈ ಸಲ BJPನ ಗೆಲ್ಲಿಸ್ತೀವಿ, ಎರಡನೇ ಮಾತಿಲ್ಲ. ಸರ್, ಈಗ ಆಗಲೇ ನಾವೆಲ್ಲ ನಾಯಕರು ಒಂದಾಗಿದ್ದೀವಿ. ಮೊನ್ನೆ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಾಧಾಮೋಹನ್ ಅಗರ್ವಾಲ್ ಅವರು ಬಂದು ಎಲ್ಲರಿಗೂ ನಮ್ಮನ್ನೆಲ್ಲ ಕೂರಿಸಿ ಮಾತಾಡಿಸಿ ಪಕ್ಷ ಗೆಲುವಿಗಾಗಿ ನೀವೇನೇನು ಮಾಡ್ಬೇಕು ಅನ್ನೋದನ್ನು ಹೇಳಿದ್ದಾರೆ. ಹಾಗಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಈಗಾಗಲೇ ನೋಡಿದ್ವಿ, ಎಲ್ಲ ಜೊತೆ ನಾವು ಪ್ರೆಸ್ ಮೀಟ್ ಎಲ್ಲ ಮಾಡಿದ್ದೀವಿ. ಏನೇ ಬಂದರೂ ಸಹಿತ, ಯಾರಿಗೆ ಕೊಟ್ಟರೂ ಸಹಿತ ನಾವು ಒಗ್ಗಟ್ಟಾಗಿ ಪಕ್ಷ ಗೆಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಒಟ್ಟಿನಲ್ಲಿ ದಾವಣಗೆರೆ ಬಿಜೆಪಿಯಲ್ಲಿ ಇದೀಗ ಮುನಿಸು ಮಾಯವಾಗಿದ್ದು ಮನಸ್ಸುಗಳು ಒಂದಾಗಿವೆ. ಈ ಒಗ್ಗಟ್ಟು ಮತಪೆಟ್ಟಿಗೆಯಲ್ಲಿ ಎಷ್ಟರ ಮಟ್ಟಿಗೆ ಕೆಲಸ ಮಾಡಲಿದೆ ಎಂಬುದನ್ನು ಮಾತ್ರ ಕಾದು ನೋಡಬೇಕಿದೆ.